ಜನರ ಆಶೀರ್ವಾದದಿಂದಲೇ ನಾವು ಇಲ್ಲಿ ತನಕ ಬಂದಿರೋರು. ಕರೆಕ್ಟ್. ಹಾಗಾಗಿ ಜನರ ಪ್ರೀತಿ ವಿಶ್ವಾಸ ಅವರ ಒಂದು ಅಭಿಪ್ರಾಯದೊಂದಿಗೆ ನಮ್ಮ ಕೆಲಸ ಮಾಡಬೇಕಾಗ್ತದೆ. ರಾಜಕಾರಣದಲ್ಲಿ ಒಂದು ಬಾರಿ ಜಿಲ್ಲಾ ಪರಿಷತ್ತಿನ ಸದಸ್ಯನಾಗಿ ಧಾರವಾಡದಲ್ಲಿ ಅಖಂಡ ಧಾರವಾಡ ಜಿಲ್ಲೆಯನ್ನು ಪ್ರತಿನಿಧಿಸಿದ್ದೆ. ತದನಂತರ 1999ರಲ್ಲಿ ಬ್ಯಾಡಗಿಯ ಶಾಸಕನಾಗಿ ಎಸ್.ಎಂ. ಕೃಷ್ಣರವರ ಸಂಪುಟ ಎಸ್.ಎಂ. ಕೃಷ್ಣರವರ ಮುಖ್ಯಮಂತ್ರಿ ಅವಧಿಯಲ್ಲಿ ಶಾಸಕನಾಗಿ 2013ರಲ್ಲಿ ಹಾವೇರಿಯ ಶಾಸಕನಾಗಿ ಶ್ರೀ ಸಿದ್ದರಾಮಯ್ಯನವರ ಮಂತ್ರಿ ಮಂಡಲದಲ್ಲಿ ಮುಜರಾಯಿ ಮತ್ತು ಟೆಕ್ಸ್ಟೈಲಿನ ಸಚಿವರಾಗಿ ಕೆಲಸವನ್ನು ಮಾಡಿದ್ದೆ. ಜವಳಿ. ಅದರ ಜೊತೆಗೆ ಮತ್ತೆ ಸೋಲು ಗೆಲುವುಗಳ ಮಧ್ಯ ಮತ್ತೆ 2023ರ ಚುನಾವಣೆಯಲ್ಲಿ ಆಯ್ಕೆಯಾಗಿ ಬಂದೆ. ನಾನು ಆಯ್ಕೆಯಾದಂಥ ಸಂದರ್ಭದಲ್ಲಿ ನಾನು ನಮ್ಮ ಸಮುದಾಯದಿಂದ ಲಂಬಾಣಿ ಬಂಜಾರ ಸಮುದಾಯದಿಂದ ನಾನು ಒಬ್ಬನೇ ಶಾಸಕನಾಗಿ ಆಯ್ಕೆಯಾಗಿದ್ದೆ. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ರವರು ನೇತೃತ್ವದಲ್ಲಿ ನಮ್ಮ ಪಕ್ಷ 136 ಸ್ಥಾನಗಳನ್ನು ಗೆದ್ದು ಅಧಿಕಾರಕ್ಕೆ ಬರ್ತದೆ. ಆ ಸಂದರ್ಭದಲ್ಲಿ ನಾನು ಮಂತ್ರಿ ಆಗಬೇಕು ಅನ್ನುವ ಆಸೆ ಇತ್ತು. ಆದರೆ ಅನೇಕ ಪಕ್ಷದಲ್ಲಿ ಇರುವ ಭಾಳಷ್ಟು ಸೀನಿಯರ್ ಶಾಸಕರು ಆರಿಸಿ ಬಂದಿದ್ದರಿಂದ ಅವರಿಗೆ ಜವಾಬ್ದಾರಿಯನ್ನು ಕೊಡ್ತಕ್ಕಂಥದ್ದು ಹೈಕಮಾಂಡಿಗೂ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಇತ್ತು. ಅವರು ಮುಂದಿನ ದಿನಗಳಲ್ಲಿ ನಿಮಗೆ ಮಂತ್ರಿ ಮಾಡ್ತೀವಿ, ನೀವು ಈಗ ಡೆಪ್ಟಿ ಸ್ಪೀಕರ್ ಆಗಿ ಅಧಿಕಾರವನ್ನು ಸ್ವೀಕರಿಸಬೇಕಂತ ಹೇಳಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ನಮ್ಮ ಒಂದು ಕರ್ನಾಟಕದ ಉಸ್ತುವಾರಿ ವಹಿಸತಕ್ಕಂಥ ಸುರ್ಜೇವಾಲರು ಎಲ್ಲರೂ ಕೇಳಿದಾಗ ನಾನು ಉಪ ಸಭಾಧ್ಯಕ್ಷನಾಗಿ ಈ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.